ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನೀಡಲ್ ಬಂದು 0.75 mm ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ಕಾಟನ್ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೀರೆಗೆ ಹಾಕ್ತಾಯಿದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊತೀನಿ. ಪಕ್ಕದಲ್ಲೇ ಮತ್ತೊಂದು ಲಾಕ್. ಸ್ಟಾರ್ಟಿಂಗಲ್ಲಿ 2 ಸರಿ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವಾಗಲೂ ಬಿಚ್ಕೊಳ್ಳೋದಿಲ್ಲ, ಸೆಕ್ಯೂರ್ ಆಗಿರುತ್ತೆ. ಇಲ್ಲಿಂದ ಚೈನ್ಗಳನ್ನು ಮಾಡ್ಕೋತೀನಿ. 5 ಚೈನ್ ಹಾಕ್ತೀನಿ. 5 ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡ್ಕೋತೀನಿ. ಇಲ್ಲೂ ಕೂಡ 2 ಸಾರಿ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ತಕೊಂಡು ಈ ಥರ ಇಟ್ಕೊಳ್ಳಿ. ಒಂದು 4 ಚೈನ್ ಗ್ಯಾಪಷ್ಟು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ತಂದು ಸೂಜಿ ಮೇಲೆ 4 ದಾರ ಇದೆ. 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಟ್ರಿಬಲ್ ಕ್ರೋಶ ಕಂಬ ಆಯಿತು. ಇವಾಗ ಥ್ರೆಡ್ನ ಮೇಲ್ ಮಾಡ್ಕೊತೀನಿ. ಮೇಲ್ನ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಸೂಜಿ ಮೇಲೆ ಮತ್ತೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲೇ ಅಥವಾ ಅದೇ ಪ್ಲೇಸ್ಗೂ ಕೂಡ ಮಾಡ್ಕೋಬೋದು. ನೀಡಲ್ನ ಚುಚ್ಚಿ ದಾರನ ತಂದು 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ. ಮತ್ತೊಂದು ಟ್ರಿಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ. ನೋಡಿ, ನಾನು ನೀಡಲ್ನಲ್ಲಿ 2 ಬೀಡ್ಗಳನ್ನು ಹಾಕಿದ್ದೀನಿ. 1 ಬೀಡನ್ನ ಮಾತ್ರ ನಾನು ಇವಾಗ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ. ನೀವು 3 ಬೀಡ್ ಕೂಡ ಹಾಕ್ಕೋಬೋದು. ಒಟ್ಟಿಗೆ ಆ್ಯಡ್ ಮಾಡ್ತಾ ಹೋದರೆ ಡಿಸೈನ್ ನಿಮಗೆ ಫಾಸ್ಟಾಗಿ ಕಂಪ್ಲೀಟ್ ಆಗುತ್ತೆ. ಓಕೆ, ನೋಡಿ 1 ಬೀಡನ್ನ ಮಾತ್ರ ಪಾಸ್ ಮಾಡಿಕೊಂಡೆ. ಸೂಜಿ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ಸೇಮ್ ಪ್ಲೇಸ್ಗೆ ನೀಡಲ್ನ ಚುಚ್ಚಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಮತ್ತೊಂದು ಟ್ರಿಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ. ಮತ್ತೆ ಸೇಮ್ ಪ್ಲೇಸ್ಗೆ ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ. ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ. ನೋಡಿ, ನೀಡಲ್ನಲ್ಲಿ ನಾನು 3 ಬೀಡ್ಗಳನ್ನು ಹಾಕಿದ್ದೀನಿ. 1 ಬೀಡನ್ನ ಮಾತ್ರ ಥ್ರೆಡ್ಗೆ ಪಾಸ್ ಮಾಡ್ಕೊತೀನಿ. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಮತ್ತೊಂದು ಟ್ರಿಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಟ್ರಿಬಲ್ ಕ್ರೋಶ ಕಂಬ. 2 ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು. ನೀಡಲ್ ಮೇಲೆ ಬಟ್ಟೆಗೆ ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಪಕ್ಕದಲ್ಲೇ ಮಾಡ್ಕೊಳ್ಳಿ, ಗ್ಯಾಪ್ ಮಾಡ್ಕೋಬೇಡಿ, ನೀಟ್ ಕಾಣಿಸೋದಿಲ್ಲ ಡಿಸೈನ್. ಇಲ್ಲಿ ನಾನು 7 ಬೀಡ್ಗಳನ್ನು ಹಾಕ್ತಿದ್ದೀನಿ. ಓಕೆ, ನೋಡಿ ಈ ಥರ ಕಾಣಿಸುತ್ತೆ. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಲಾಸ್ಟ್ ಬೀಡ್ ಇದು. ಬೀಡ್ ಹಾಕಿ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ತಕೊಂಡು ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರನ ತಂದು ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೋಡಿ, 7 ಬೀಡ್ಗಳನ್ನು ಹಾಕಿದ್ದೀನಿ. ಈ ಥರ ಬರುತ್ತೆ ಆರ್ಚ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪುಟ್ಟದಾಗಿ ಒಂದೇ ಸ್ಟೆಪ್ಪಲ್ಲಿ ಆರ್ಚನ್ನ ಮಾಡ್ಕೋಬೋದು. ಇದನ್ನು ಇವಾಗ ನಾನು ಸ್ಟ್ರೈಟಾಗಿ ಇಟ್ಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. 7 ಬೀಡ್ಗಳನ್ನು ಹಾಕಿದ್ದೀನಿ. 8 ಕೂಡ ಇಡಿಸುತ್ತೆ. ಅದಕ್ಕಿಂತ ಜಾಸ್ತಿ ಮಾಡ್ಕೋಬೇಡಿ, ಚೆನ್ನಾಗಿ ಕಾಣಿಸೋದಿಲ್ಲ ಆರ್ಚು. ಪಕ್ಕದಲ್ಲೇ ಮತ್ತೊಂದು ಲಾಕ್. ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಪಕ್ಕದಲ್ಲೇ ಮತ್ತೊಂದು ಸರಿ ಲಾಕ್ನ ಮಾಡಿಕೊಂಡೆ. ನೋಡಿ, ಈ ಥರ ಬಂದಿದೆ ಆರ್ಚ್.
ಇಲ್ಲಿಂದ ನಾನು ಮತ್ತೆ 5 ಚೈನ್ ಹಾಕ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. 5 ಚೈನ್ ಬದಲು ನೀವು 4 ಚೈನ್ ಕೂಡ ಮಾಡ್ಕೋಬೋದು, ಆರ್ಚ್ ಪಕ್ಕದಲ್ಲೇ ಬೇಕು ಅಂದರೆ. ಹಾಗೆ ನೀವು ವಿತೌಟ್ ಕುಚ್ಚು ಕೂಡ ಮಾಡ್ಕೋಬೋದು. ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 2 ಟೈಮ್ಸ್ ಲಾಕ್ ಆದಮೇಲೆ ಇಲ್ಲಿಂದ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋತೀನಿ. 2 ಸಾರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಓಕೆ, ಒಂದು ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. 2 ಬೀಡ್ಗಳನ್ನು ತೊಗೊಂಡಿದ್ದೀನಿ, 1 ಬೀಡ್ ಮಾತ್ರ ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯ ನಾವು ಬೇಸ್ ಲೈನ್ಗೆ ನಾವು ಚೈನ್ಗಳನ್ನು ಹಾಕದೆ ಡೈರೆಕ್ಟಾಗಿ ಬಟ್ಟೆಗೆ ನಾವು ಆರ್ಚನ್ನ ಮಾಡ್ಕೋಬೋದು. ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋಬೇಕು. ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲೂ ಕೂಡ ಸೇಮ್ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಹಾಕಿರ್ತೀವೋ ಅಷ್ಟೇ ಬೀಡ್ಗಳನ್ನು ಹಾಕಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನಾನು 7 ಬೀಡ್ಗಳನ್ನು ಹಾಕಿದ್ದೆ, ಹಾಗಾಗಿ ಇಲ್ಲೂ ಕೂಡ 7 ಬೀಡ್ಸ್ಗಳನ್ನು ಹಾಕ್ತಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲಿ 8 ಬೀಡ್ಗಳನ್ನು ಹಾಕಿದರೆ ಪ್ರತಿಯೊಂದು ಆರ್ಚ್ಗೂ ಕೂಡ 8 ಬೀಡ್ಗಳನ್ನೇ ಹಾಕಬೇಕು. ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಆರ್ಚ್ ಸೈಜ್ಗಳು ಕರೆಕ್ಟಾಗಿ ಕಾಣಿಸೋದಿಲ್ಲ, ಒಂದೇ ಸಮವಾಗಿ ಕೂಡ ಬರೋದಿಲ್ಲ. ನಿಮಗೆ ಆರ್ಚ್ ಒಂದೇ ಸಮವಾಗಿ ಬರಬೇಕಂದ್ರೆ ಕಂಬಗಳ ಕೌಂಟಿಂಗ್ ನಿಮಗೆ ಸೇಮ್ ಇರಬೇಕು. ಅಂದರೆ ಒಂದೇ ಕೌಂಟಿಂಗಲ್ಲಿದ್ದರೆ ಆರ್ಚ್ ಸೈಜ್ಗಳು ಸೇಮ್ ಕೌಂಟಿಂಗಲ್ಲಿ ಬರುತ್ತೆ. ನೋಡಿ, 7 ಬೀಡ್ಗಳು ಕಂಪ್ಲೀಟ್ ಆಗಿದೆ. ಇದನ್ನು ಇವಾಗ ನಾನು ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ. 2 ಟೈಮ್ಸ್ ಲಾಕ್ ಆಯಿತು. ಇಲ್ಲಿಂದ ಮತ್ತೆ 5 ಚೈನ್ ಹಾಕ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ಥರ 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ನಾನು 2 ಆರ್ಚ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ 5 ಚೈನ್ ಹಾಕ್ಕೋತೀನಿ. ಇಲ್ಲಿಗೆ ನಾನು ಎಂಡ್ ಮಾಡ್ಕೋತೀನಿ. ಸೀರೆಗೆ ಹಾಕ್ತಾಯಿದ್ರೆ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತಿದ್ದೀನಿ. ಇಲ್ಲಿಂದ ಇವಾಗ 2 ಚೈನ್ ಹಾಕಿ ನಾನು ಥ್ರೆಡ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಈ ಎಕ್ಸ್ಟ್ರಾ ಥ್ರೆಡ್ನ ನಾವು ಕುಚ್ಚು ಒಳಗಡೆ ಹಾಕಿ ಕಟ್ಕೋಬೋದು. ನೋಡಿ, ಈ ಥರ ಬಂದಿದೆ ಫ್ರೆಂಡ್ಸ್ ಡಿಸೈನ್, ತುಂಬಾ ಚೆನ್ನಾಗಿ ಬರುತ್ತೆ. ಈ ಬೀಡ್ಸ್ ಕೂಡ ನೀವು ಸ್ಕಿಪ್ ಮಾಡಿ ಓನ್ಲಿ ತ್ರಿಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನೋಡಿ 5 ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನು ಹಾಕಿದ್ದೀನಿ. ಕುಚ್ಚು ಕಟ್ಟಲಿಕ್ಕೆ 147 ದಾರ ತೊಗೊಂಡಿದ್ದೀನಿ. ಡಬಲ್ ಕಲರ್ನಲ್ಲಿ ಕಟ್ಟಿದ್ದೀನಿ ಕುಚ್ಚು. ಹಾಗೆ ಕುಚ್ಚನ್ನ ಸ್ವಲ್ಪ ಲೆಂತನ್ನು ಜಾಸ್ತಿ ಮಾಡಿ ಕಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕುಚ್ಚು ಕೂಡ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಮೇಲ್ಗಡೆ ನಾನು ಬೀಡ್ಗಳನ್ನು ಸ್ಟಿಚ್ ಮಾಡಿದ್ದೀನಿ. ಹಾಗೆ ಗಮ್ ಹಚ್ಚಿ ಸ್ಟೋನ್ ಲೇಸ್ನ ಕೂಡ ಆರ್ಚ್ಗೆ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬೀಡ್ ಹಾಗೆ ಸ್ಟೋನ್ ಲೇಸು ನಿಮ್ಮ ಇಷ್ಟ, ಬೇಕಿದ್ದರೆ ಹಚ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ಗೆ ಪ್ರೈಸ್ ಬಂದು 300ಇಂದ 350ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.